ಜನ ಮೆಚ್ಚಿದ ನಾಯಕ ಅಂತ ಅನಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ನಾಯಕರೇ ಮೆಚ್ಚುವ ಜನ ಮೆಚ್ಚಿದ ಲೀಡರ್ ಅನಿಸಿಕೊಳ್ಳುವುದು ಕೂಡ ಅಸಾಧ್ಯದ ಮಾತು. ಅಂತಹ ಅಸಾಧ್ಯದ ಮಾತನ್ನ ಸಾಧ್ಯವಾಗಿಸಿದ್ದೇ ಬಿಎಸ್ವೈ. ತುಂಬಾ ಸೆಲೆಕ್ಟಿವ್ ಆಗಿರೋ ಕರಾವಳಿ ಜನರೇ ಮೆಚ್ಚುವಂತೆ ಆಡಳಿತ ನಡೆಸಿದ್ದು ಅಂದ್ರೆ ಅದು ಬಿಎಸ್ ಯಡಿಯೂರಪ್ಪ ಮಾತ್ರ. ಶಾಸಕ ಹರೀಶ್ ಪೂಂಜಾ ಅವರೇ ಹೇಳುವಂತೆ ಬಿಎಸ್ವೈ ಸಿಎಂ ಆಗಿದ್ದಾಗ ಇಡೀ ಕರಾವಳಿಯ ಅಷ್ಟು ಕ್ಷೇತ್ರಗಳಿಗೆ ತಲಾ ಸರಾಸರಿ 2,500 ಕೋಟಿ ರಿಲೀಸ್ ಆಗಿತ್ತಂತೆ. ಒಂದು ರೀತಿಯಲ್ಲಿ ಕರಾವಳಿಯ ಕಾಮಧೇನು ಆಗಿದ್ರಂತೆ. ಬಿಎಸ್ವೈ ಮುಖ್ಯಮಂತ್ರಿಯಾಗಿದ್ದಾಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಿಗ್ ಗಿಫ್ಟ್. ಕರಾವಳಿಯ ಪ್ರತಿ ಕ್ಷೇತ್ರಕ್ಕೂ ಸರಾಸರಿ 2,500 ಕೋಟಿ. ಕರಾವಳಿ ಕಂಡರೆ ಬಿಎಸ್ವೈಗೆ ಎಲ್ಲಿಲ್ಲದ ಪ್ರೀತಿ, ಗೌರವ, ಆತ್ಮೀಯತೆ. ಇವತ್ತು ಕರಾವಳಿ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಬಗ್ಗೆ ಬಹಳ ಅತೀವವಾಗಿರ್ತಕ್ಕಂಥ ಪ್ರೀತಿಯನ್ನು ನಮ್ಮ ಜಿಲ್ಲೆಯಲ್ಲಿ ಅಷ್ಟು ಸುಲಭವಾಗಿ ಯಾವ ನಾಯಕರನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವಂಥ ಜಯಮಾನದವ ನಮ್ಮ ಜಿಲ್ಲೆಯವರಲ್ಲ. ಆದರೆ ಯಡಿಯೂರಪ್ಪನವರನ್ನು ಇಷ್ಟು ಆತ್ಮೀಯತೆಯಿಂದ ಎಷ್ಟು ಪ್ರೀತಿಯಿಂದ ಅವರು ಜನ ಕಂಡುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಯಡಿಯೂರಪ್ಪನವರು ಒಂದು ಮೋದಿಯವರ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ಬಂದಾಗ ಕರತಾಡನ ಅವರ ಸಿಡ್ಲೆ ಅವರು ಖುಷಿ ಪಡುವ ರೀತಿ ನೋಡಿದರೆ ಯಡಿಯೂರಪ್ಪನವರನ್ನು ನಮ್ಮ ಜಿಲ್ಲೆಯ ಜನ ಹೇಗೆ ಸ್ವೀಕಾರ ಮಾಡಿದ್ದಾವೆ ಅನ್ನುವಂಥದ್ದನ್ನು ನಮಗೆ ಕಣ್ಣಾರೆ ಕಾಣಲಿಕ್ಕೆ ಸಾಧ್ಯ. ಹೌದು, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪಗೆ ದಕ್ಷಿಣ ಕನ್ನಡ ಅಂದ್ರೆ ಎಲ್ಲಿಲ್ಲದ ಇಷ್ಟ, ಎಲ್ಲಿಲ್ಲದ ಪ್ರೀತಿ. ಅನುದಾನ, ಅಭಿವೃದ್ಧಿ ಕೆಲಸ, ಜನರ ಕಷ್ಟಗಳಿಗೆ ಸ್ಪಂದಿಸುವ ವಿಷಯದಲ್ಲಿ ಇವರದ್ದೇ ಮುಂದಾಳತ್ವ. ಕರಾವಳಿಗೆ ಒಂದು ರೀತಿಯ ಕಾಮಧೇನು. ಜಿಲ್ಲೆಯ ಬಿಜೆಪಿ ನಾಯಕರು, ಕಾರ್ಯಕರ್ತರಿಗೆ ಇವರೇ ಮಾಸ್ ಲೀಡರ್. ಶಾಸಕ ಹರೀಶ್ ಪೂಂಜಾ ಅವರು ಹೇಳಿದಂತೆ ಕರಾವಳಿ ಜನ ಒಬ್ಬ ನಾಯಕನನ್ನ ಒಪ್ಪಿಕೊಳ್ಳೋದು ಅಷ್ಟು ಸುಲಭವಲ್ಲ. ಇಲ್ಲಿನ ಜನ ತುಂಬಾ ಸೆಲೆಕ್ಟಿವ್. ಅಂಥದ್ರಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಡೀ ಜಿಲ್ಲೆಯ ಜನರ ಮನ ಗೆದ್ದಿರೋದು ಅಂದ್ರೆ ಅದು ಸಾಧನೆಯೇ ಸರಿ. ಇವತ್ತಿಗೂ ಕೂಡ ಯಡಿಯೂರಪ್ಪ ಬಂದ್ರೆ ಕರತಾಡನ, ಸಿಳ್ಳೆಯ ಸುರಿಮಳೆ ಬೀಳುತ್ತೆ. ಅದಕ್ಕೆ ಕಾರಣ ಯಡಿಯೂರಪ್ಪ ಮಾಡಿರೋ ಅಭಿವೃದ್ಧಿ ಕೆಲಸ.